ನಮಸ್ಕಾರ. ನಾನು ಮೇಜರ್ ಡಾಕ್ಟರ್ ಜ್ಞಾನ್ ಪ್ರಕಾಶ್ ಕಾರತ್, ಕನ್ಸಲ್ಟೆಂಟ್ ಫಿಸಿಷಿಯನ್ TSS ಹಾಸ್ಪಿಟಲ್. ಇಸ್ಚೆಮಿಕ್ ಸ್ಟ್ರೋಕ್ ಆದಾಗ ನಮ್ಮಲ್ಲಿ ಒಂದು ಏಜ್ ಆದವರು ಹಾಗೆ ವಿದಿನ್ 3 hours ಒಳಗಡೆ ಬಂದಿದ್ರು. ಆವಾಗ ನಾವು ಅದಕ್ಕೆ ಥ್ರೋಂಬೋಲೈಸಿಸ್ ಅಂತ ಏನು ಮಾಡ್ತೇವೆ ಇಸ್ಚೆಮಿಕ್ ಸ್ಟ್ರೋಕಲ್ಲಿ CT ಮಾಡಿ ನೋಡಿದ್ವಿ. CT ಸ್ಕ್ಯಾನಲ್ಲಿ ಆಬ್ಸ್ಟ್ರಕ್ಷನ್ ಅಂದ್ಕೂಡೆ ಥ್ರೋಂಬೋಲೈಸ್ ಮಾಡಿದ್ದಕ್ಕೆ ಅವ್ರದ್ದು ಕೈ ಕಾಲು ಪವರ್ 0 ಇತ್ತಿದ್ದು ವಿದಿನ್ ಸಾಯಂಕಾಲದ ಒಳಗಡೆ ಅವ್ರದ್ದು ಕಾಲು ಮೂವ್ಮೆಂಟ್ ಸ್ಟಾರ್ಟ್ ಆಯಿತು. ಮತ್ತು 3ನೇ ದಿವಸದಕ್ಕೆ ಅವ್ರ ಪಾಡಿಗೆ ಅವ್ರು ನಿಂತ್ಕೊಳ್ಳುವಷ್ಟು ಶಕ್ತಿ ರೀಗೇನ್ ಆಯಿತು. ಸೊ ಅದಕ್ಕೆ ಸ್ಟ್ರೋಕ್ ಆದಾಗ ಬೇಗ ಬರಬೇಕು. MRI CT ನಾವು ನೋಡಿದಾಗ ಅದ್ರದ್ದು ಎಷ್ಟು ಎಕ್ಸ್ಟೆಂಟ್ ಏನಿದೆ ಅದ್ರ ಮೇಲೆ ನಾವು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಅದರ ಕಂಡು ಹಿಡಿಯೋದು ಹೇಗೆ, ಫಸ್ಟ್ ಮನೆಯಲ್ಲಿ ಆದಾಗ ಫಾಸ್ಟ್ ಅಂತ ನೋಡಬೇಕು. ಮುಖದಲ್ಲಿ ಏನಾದರೂ ವಾರೆ ಆದರೆ, ಮಾತಲ್ಲಿ ಬದಲಾವಣೆ ಆದರೆ, ಅಥವಾ ಕೈಕಾಲತ್ತೋ ಶಕ್ತಿ ಕಡಿಮೆ ಆಗಿದ್ದರೆ ಇಮಿಡಿಯೇಟಾಗಿ ಕರ್ಕೊಂಡು ಬರಬೇಕು. ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಅನ್ನೋದು ಯಾವ ಥರದ್ದು ಅಂತೇಳಿ ನಾವು ತಿಳ್ಕೊಳ್ಳೋಣ. ಒಂದನೇದು ಇಟ್ ಮೇ ಬಿ ಬಿಕಾಸ್ ಆಫ್ ಹೆಮರೇಜ್, ರಕ್ತಸ್ರಾವ ಆಗೋದ್ರಿಂದ. ಇನ್ನೊಂದು ಮೆದುಳಿಗೆ ಏನು ರಕ್ತ ಸಂಚಾರ ಪೂರೈಸುವ ರಕ್ತನಾಡಿಯಲ್ಲಿ ಬ್ಲಾಕ್ ಆಗೋದ್ರಿಂದ ಇಸ್ಚೆಮಿಕ್ ಸ್ಟ್ರೋಕ್ ಅಂತ ಹೇಳ್ತೇವೆ. ಮೂರನೇದು TIA ಅಂತ ಹೇಳ್ತೇವೆ, ಟ್ರಾನ್ಸಿಯಂಟ್ ಇಸ್ಚೆಮಿಕ್ ಅಟ್ಯಾಕ್. ಕಾರಣಗಳೇನು? ನಮ್ಮಲ್ಲಿ ಅಧಿಕ ರಕ್ತದ ಒತ್ತಡ, ಮಧುಮೇಹ, BP ಅಥವಾ ಡಯಾಬಿಟೀಸ್ ಏನು ಹೇಳ್ತೇವೆ ಇದಕ್ಕೆ, ಅದ್ರ ಜೊತೆಗೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಬ್ಲಡ್ಡಲ್ಲಿ ಹೆಚ್ಚಾದಾಗ, ಫೆಮಿಲಿಯಲ್ ಕೆಲವು ಕಾರಣಗಳಿಂದ ಕೂಡ ರಕ್ತಸ್ರಾವ ಹೆಮರೇಜ್ ಆಗೋ ಸಾಧ್ಯತೆ ಇರ್ತದೆ. ಸೊ ಅದರದ್ದು ಪ್ರಿವೆನ್ಷನಿಗೆ ನಿಮ್ಮ ಡಯಾಬಿಟೀಸ್ ಮತ್ತು ಹೈಪರ್ ಟೆನ್ಷನ್, ಕೊಲೆಸ್ಟ್ರಾಲ್ ಲೆವೆಲ್ಸ್ ಒಳ್ಳೆ ಕಂಟ್ರೋಲಲ್ಲಿ ಇರಬೇಕು. ಒಬಿಸಿಟಿ ಅಥವಾ ಬೊಜ್ಜನ್ನು ಪ್ರಿವೆಂಟ್ ಮಾಡಲಿಕ್ಕೆ ಏನೇನು ಪ್ರಿವೆನ್ಷನ್ ಮಾಡಬೇಕು ಅದ್ರ ಮಾಡಬೇಕು. ಮತ್ತು ಕೊಲೆಸ್ಟ್ರಾಲ್, BP ಎಲ್ಲ ನಿಯಮಿತವಾಗಿ ನಿಮ್ಮ ವೈದ್ಯರೊಂದಿಗೆ ಸಮಾಲೋಚನೆ ಮಾಡ್ತಾ ಅದರ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಸರಿ ಇರಬೇಕು. ಸೊ ಅದರ ಪ್ರಿವೆನ್ಷನ್ ತಗೊಳ್ಳಿ, ನಿಮಗೆ ಸ್ಟ್ರೋಕ್ ಪ್ರಿವೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಮತ್ತು ಆಲ್ಕೋಹಾಲ್, ಟೊಬ್ಯಾಕೊ ಇದು ಕೂಡ ರಿಸ್ಕ್ ಫ್ಯಾಕ್ಟರ್. ಸೊ ಆಲ್ಕೋಹಾಲ್, ಟೊಬ್ಯಾಕೊ ಸೇವನೆ ಕಡಿಮೆ ಮಾಡಬೇಕು ಅಥವಾ ಸಂಪೂರ್ಣವಾಗಿ ನಿಷೇಧಿಸಿದ್ರು ಒಳ್ಳೆಯದು. ಈ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಅಂತೇನು ಹೇಳ್ತೇವೆ ಅದು ಆದಾಗ ಫಸ್ಟು CT ಸ್ಕ್ಯಾನ್ ಅಥವಾ MRI ಮಾಡಿ ನೋಡ್ಕೊಳ್ತೇವೆ. ಬ್ಲೀಡ್ ಇಲ್ಲ ಅಂತಂದರೆ MRIಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಕಾಣ್ತದೆ. ಆವಾಗ ನಮಗೆ ಸ್ಕ್ಯಾನಿಂಗ್ ಮಾಡಿದಾಗ ಅದರಲ್ಲಿ ಗೊತ್ತಾಗ್ತದೆ ಯಾವ ಥರದ್ದು ಅಂಥೇಳಿ. ಫಸ್ಟ್ 3 to 4.5 hours 4.5 ಗಂಟೆ ಒಳಗೆ ಬಂದರೆ ನಾವು ಅದಕ್ಕೆ ಥ್ರೋಂಬೋಲೈಸಿಸ್ ಅಂತೇಳಿ ಮಾಡ್ತೇವೆ. ಅದರಿಂದ ರಿಕವರಿ ಭಾಳ ಫಾಸ್ಟ್ ಆಗ್ತದೆ ಇಸ್ಚೆಮಿಕ್ ಸ್ಟ್ರೋಕಲ್ಲಿ. ಹೆಮರೇಜಿಕ್ ಸ್ಟ್ರೋಕ್ ಆದರೆ ನಾವು ಎಡಿಮಾ ಕಡಿಮೆ ಆಗಲಿಕ್ಕೆ ಔಷಧಿ ಕೊಡುವಂಥದ್ದು, ಅಥವಾ ಅದಕ್ಕೆ ಕೆಲವರಿಗೆ ಆಪ್ರೇಷನ್ ಕೂಡ ಇಮಿಡಿಯೇಟ್ ಬೇಕಾಗ್ಬೋದು. ಎಷ್ಟು ಬೇಗ ಆಗ್ತದೋ ಅಷ್ಟು ಬೇಗ ನೀವು ಸಮಾಲೋಚನೆ ಮಾಡಿ ಅದರ ಟ್ರೀಟ್ಮೆಂಟ್ ಮಾಡಿದಷ್ಟು ಅದ್ರ ರಿಕವರಿ ಒಳ್ಳೆಯದು. ಫಿಸಿಯೋಥೆರಪಿ ಬೇಕಾಗ್ತದೆ, ಕೆಲವು ಆ್ಯಂಟಿಪ್ಲೇಟ್ಲೆಟ್ಸ್ ಬೇಕಾಗ್ತದೆ. ಥ್ಯಾಂಕ್ ಯು.